ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆಬರಹವೂ ಕೂಡ ಶಿರಬಾಗುತ್ತದೆ, ಇದು ನಿಶ್ಚಿತ. ಆದ್ದರಿಂದ ಎಂತಹ ದುಃಖ ಕಷ್ಟದ ಸೋಲಿನ ಪರಿಸ್ಥಿತಿಯಲ್ಲಿಯೂ ಪ್ರಯತ್ನವನ್ನು ಬಿಡಬೇಡಿ. ವೃಶ್ಚಿಕ ರಾಶಿಯವರ ನವೆಂಬರ್ ತಿಂಗಳ ಭವಿಷ್ಯದ ಬಗ್ಗೆ ನೋಡೋಣ. ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಆರೋಗ್ಯ, ವಿದ್ಯಾಭ್ಯಾಸ, ಲವ್ ಲೈಫ್ ಹಾಗೂ ಮ್ಯಾರಿಡ್ ಲೈಫ್, ಜಾಬ್ ಹಾಗೂ ಬಿಸ್ನೆಸ್, ಅದೃಷ್ಟದ ಬಗ್ಗೆ ನೋಡೋಣ. ನವೆಂಬರ್ ತಿಂಗಳಲ್ಲಿ ಗುರುಗ್ರಹ, ಸೂರ್ಯಗ್ರಹ, ಶುಕ್ರಗ್ರಹ ಪರಿವರ್ತನೆ ಹಾಗೂ ಬುಧಗ್ರಹ ವಕ್ರಿಯಾಗಿ ಹಿಂದಿನ ಮನೆಗೆ ಗೋಚಾರ ಮಾಡುತ್ತಿದೆ. ಈ ಗ್ರಹಗಳು ವೃಶ್ಚಿಕ ರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ ಎಂದು ನೋಡೋಣ. ಮೊದಲಿಗೆ ವೃಶ್ಚಿಕ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳು ಹೇಗೆ ಸ್ಥಿತವಾಗಿದೆ ಎಂದು ನೋಡೋದಾದರೆ, ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿಯೇ ಸ್ಥಿತವಾಗಿದೆ. ಜೊತೆಗೆ ಬುಧ ಗ್ರಹವೂ ಇದೆ. ಚತುರ್ಥ ಭಾವದಲ್ಲಿ ರಾಹುಗ್ರಹ, ಪಂಚಮದಲ್ಲಿ ಶನಿಗ್ರಹ, ನವಮ ಭಾವದಲ್ಲಿ ಗುರುಗ್ರಹ, ದಶಮ ಭಾವದಲ್ಲಿ ಕೇತುಗ್ರಹ, ವ್ಯಯಭಾವದಲ್ಲಿ ಶುಕ್ರ ಹಾಗೂ ಸೂರ್ಯಗ್ರಹಗಳು ಸ್ಥಿತವಾಗಿದೆ. ಮೊದಲಿಗೆ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಆರೋಗ್ಯ ಹೇಗಿರಲಿದೆ ಎಂದು ನೋಡೋಣ. ಆರೋಗ್ಯವನ್ನು ಮೊದಲನೆಯ ಭಾವದಿಂದ ವಿಶ್ಲೇಷಣೆ ಮಾಡಬೇಕು. ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿಯೇ ಸ್ಥಿತವಾಗಿದೆ. ಮಂಗಳ ಗ್ರಹ ಬಹಳ ಸ್ಟ್ರಾಂಗ್ ಆಗಿದೆ. ಶನಿಗ್ರಹದ ದೃಷ್ಟಿಯೂ ಇಲ್ಲ. ಗುರುಗ್ರಹದ ಪಂಚಮ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿರುವುದರಿಂದ ನವೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರಲಿದೆ. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಕೆಟ್ಟ ಗ್ರಹಗಳ ದಶಾಭುಕ್ತಿ ನಡೆಯುತ್ತಿದ್ದರೆ, ನಿಮ್ಮ ಲಗ್ನೇಶ ವೀಕ್ ಆಗಿದ್ದರೆ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ. ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ತುಂಬ ಎನರ್ಜಿಟಿಕ್ ಆಗಿರುತ್ತೀರಾ. ನಿಮ್ಮ ಆರೋಗ್ಯ ಸುಧಾರಿಸಲಿದೆ. ಸಾಹಸ ಪ್ರವೃತ್ತಿ ಹೆಚ್ಚಾಗಲಿದೆ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ಪಂಚಮ ಭಾವದಿಂದ ವಿದ್ಯಾಭ್ಯಾಸವನ್ನು ವಿಶ್ಲೇಷಣೆ ಮಾಡಬೇಕು. ನಿಮ್ಮ ಪಂಚಮಾಧಿಪತಿ ಗುರುಗ್ರಹ ಕಟಕ ರಾಶಿ ಹಾಗೂ 9ನೇ ಭಾವದಲ್ಲಿ ಸ್ಥಿತವಾಗಿದೆ. ಪಂಚಮ ಭಾವವನ್ನು ತನ್ನ ನವಮ ದೃಷ್ಟಿಯಿಂದ ದೃಷ್ಟಿಸುತ್ತಿದೆ. ಶನಿಗ್ರಹ 5ನೇ ಭಾವದಲ್ಲಿದೆ. ಶನಿಗ್ರಹ ಯಾವ ಭಾವದಲ್ಲಿ ಸ್ಥಿತವಾಗಿರುತ್ತದೆಯೋ ಆ ಭಾವದ ಕಾರಕತ್ವದ ಬಗ್ಗೆ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಮಾರ್ಚ್ ತಿಂಗಳಿಂದ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಟ್ಯೂಷನ್ಗೆ ಜಾಯಿನ್ ಆಗಿರುತ್ತೀರಾ. ಹೊಸ ಹೊಸ ಬುಕ್ಸ್ಗಳನ್ನು ಓದುವುದು, ಈ ರೀತಿ ಪ್ರಯತ್ನ ಪಡುತ್ತಿದ್ದೀರಾ. ಹೊಸ ಪ್ಲಾನಿಂಗನ್ನು ಮಾಡುತ್ತಿದ್ದೀರಾ. ಆದರೆ ನವೆಂಬರ್ ತಿಂಗಳಲ್ಲಿ ಗುರುವಿನ ದೃಷ್ಟಿ ನಿಮ್ಮ ಪಂಚಮ ಭಾವಕ್ಕೆ ಬೀಳುತ್ತಿದೆ. ಉತ್ತಮ ಅಂಕಗಳನ್ನು ಸ್ಕೋರ್ ಮಾಡಬಹುದು. ಬಟ್ ಜೂನ್ 2026ರ ನಂತರ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಪಾಸಿಟಿವ್ ರಿಸಲ್ಟ್ಸ್ಗಳನ್ನು ನೋಡಬಹುದು. ಗುರುಗ್ರಹ ಡಿಸೆಂಬರ್ ತಿಂಗಳಲ್ಲಿ ವಕ್ರಿಯಾಗಿ ಮತ್ತೆ ನಿಮ್ಮ 8ನೇ ಭಾವಕ್ಕೆ ಗೋಚಾರ ಮಾಡುತ್ತದೆ. ನೀವು ವಿದ್ಯಾಭ್ಯಾಸದಲ್ಲಿ ಸ್ಟ್ರಗಲ್ ಮಾಡಬೇಕು, ಎಫರ್ಟ್ ಹಾಕಲೇಬೇಕು. ಜೂನ್ ತಿಂಗಳ ನಂತರ ಗುರುಗ್ರಹ 1 ವರ್ಷಗಳ ಕಾಲ ನಿಮ್ಮ 9ನೇ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಆಗ ನಿಮ್ಮ ಎಜುಕೇಷನಲ್ಲಿ ಅಚೀವ್ ಮಾಡುತ್ತೀರಾ. ವೃಶ್ಚಿಕ ರಾಶಿಯವರ ಲವ್ ಲೈಫ್ ಹಾಗೂ ಮ್ಯಾರಿಡ್ ಲೈಫ್ ಬಗ್ಗೆ ನೋಡೋಣ. ಪ್ರೀತಿ ಪ್ರೇಮವನ್ನು 5ನೇ ಭಾವದಿಂದ ವಿಶ್ಲೇಷಣೆ ಮಾಡಬೇಕು. 5ನೇ ಭಾವದಲ್ಲಿ ಶನಿಗ್ರಹ ಸ್ಥಿತವಾಗಿದೆ. ಆದ್ದರಿಂದ ನಿಮ್ಮ ಪ್ರೇಮಿ ಹಠ ಮಾಡುತ್ತಾರೆ. ಆದರೂ ಗುರುವಿನ ದೃಷ್ಟಿ ಇರುವುದರಿಂದ ನಿಮ್ಮ ಮೇಲೆ ಪ್ರೀತಿಯೂ ಇರುತ್ತದೆ. ನಿಮ್ಮ ರಾಶಿಯಲ್ಲಿಯೇ ಮಂಗಳ ಗ್ರಹ ಸ್ಥಿತವಾಗಿರುವುದರಿಂದ ನಿಮ್ಮಲ್ಲಿಯೂ ಹಠದ ಸ್ವಭಾವವಿರುತ್ತದೆ. ನವೆಂಬರ್ ತಿಂಗಳಲ್ಲಿ 7ನೇ ಭಾವದಿಂದ ಮ್ಯಾರಿಡ್ ಲೈಫ್ ಬಗ್ಗೆ ನೋಡಬಹುದು. ನಿಮ್ಮ ಲೈಫ್ ಪಾರ್ಟ್ನರ್ ನವೆಂಬರ್ ತಿಂಗಳಲ್ಲಿ ಅವರ ಬಿಸ್ನೆಸ್ ಅಥವಾ ಜಾಬ್ ರಿಲೇಟೆಡ್ ಟ್ರಾವೆಲ್ಗಳನ್ನು ಮಾಡುತ್ತಾರೆ. ನಿಮ್ಮನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳಿವೆ. ಮಂಗಳ ಗ್ರಹದ ದೃಷ್ಟಿ ನಿಮ್ಮ ಸಪ್ತಮ ಭಾವಕ್ಕೆ ಬೀಳುತ್ತಿರುವುದರಿಂದ ನೀವು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಲು ಪ್ಲಾನ್ ಮಾಡುತ್ತೀರಾ ಅಥವಾ ನಿಮ್ಮ ಮಕ್ಕಳಿಗೋಸ್ಕರ ಪ್ಲಾನ್ ಮಾಡುತ್ತೀರಾ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪ್ಲಾನ್ ಮಾಡುತ್ತೀರಾ. ಯಾರಿಗೆ ಸಂತಾನವಿಲ್ಲವೋ ಅವರಿಗೆ ಸಂತಾನ ಆಗುವಂತಹ ಯೋಗವಿದೆ. ಯಾಕೆಂದರೆ ಗುರುವಿನ ದೃಷ್ಟಿ ನಿಮ್ಮ ಪಂಚಮ ಭಾವಕ್ಕೆ ಬೀಳುತ್ತಿದೆ. 90% ಮ್ಯಾರಿಡ್ ಲೈಫ್ ಬಹಳ ಚೆನ್ನಾಗಿದೆ ನವೆಂಬರ್ ತಿಂಗಳಲ್ಲಿ. ಆದರೆ ನೀವು ನಿಮ್ಮ ಕೋಪವನ್ನು ಬಿಡಬೇಕು. ನಿಮ್ಮ ಲೈಫ್ ಪಾರ್ಟ್ನರ್ ಹಠದ ಸ್ವಭಾವವನ್ನು ಬಿಡಬೇಕು ಅಷ್ಟೇ. ವೃಶ್ಚಿಕ ರಾಶಿಯವರ ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ಅದೃಷ್ಟವನ್ನು 9ನೇ ಭಾವದಿಂದ ನೋಡಬೇಕು.
9ನೇ ಭಾವದ ಅಧಿಪತಿ ಚಂದ್ರಗ್ರಹ, ಭಾಗ್ಯಸ್ಥಾನದಲ್ಲಿ ಗುರುಗ್ರಹವಿದೆ. ಭಾಗ್ಯಕಾರಕ ಗುರುಗ್ರಹ ಭಾಗ್ಯಸ್ಥಾನದಲ್ಲಿರುವುದು ಅತ್ಯುತ್ತಮವಾಗಿದೆ. ನೀವು ಏನೇ ಕೆಲಸ ಪ್ರಾರಂಭಿಸಿದರೂ ಸಕ್ಸಸ್ ಆಗುತ್ತೀರಾ. ಹೊಸದಾಗಿ ಬಿಸ್ನೆಸ್ ಪ್ರಾರಂಭಿಸಲು ಗುಡ್ ಟೈಮ್. ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಅನ್ನು ದಶಮ ಭಾವದಿಂದ ನೋಡಬೇಕು. ದಶಮಾಧಿಪತಿ ಸೂರ್ಯಗ್ರಹ ವ್ಯಯಭಾವದಲ್ಲಿ ಶುಕ್ರಗ್ರಹದ ಜೊತೆ ಸ್ಥಿತವಾಗಿದೆ. ಸೂರ್ಯ ತುಲಾ ರಾಶಿಯಲ್ಲಿ ನೀಚನಾಗುತ್ತಾನೆ, ಆದರೆ ಅಲ್ಲಿ ಉಚ್ಚ ಶುಕ್ರಗ್ರಹ ಇರುವುದರಿಂದ ಇದನ್ನು ನೀಚಭಂಗ ರಾಜಯೋಗ ಎಂದು ಕರೆಯಲಾಗುತ್ತದೆ. ನವೆಂಬರ್ 16ಕ್ಕೆ ಸೂರ್ಯಗ್ರಹ ನಿಮ್ಮ ರಾಶಿಯಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಜಾಬಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ. ನವೆಂಬರ್ 16ರವರೆಗೂ ನಿಮ್ಮ ಬಾಸ್ ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸೀನಿಯರ್ಸ್, ನಿಮ್ಮ ಕೊಲೀಗ್ಸ್ ಜೊತೆ ಮಾತಿನ ಚಕಮಕಿಯಾಗಲಿದೆ. ಆದ್ದರಿಂದ ಕೇರ್ಫುಲ್ ಆಗಿ ಇರಬೇಕು. ಆದರೆ ಮಿಡ್ ನವೆಂಬರ್ ನಂತರ ನಿಮ್ಮ ಜಾಬಲ್ಲಿ ಪಾಸಿಟಿವ್ ಚೇಂಜಸ್ಗಳು ಆಗಲಿವೆ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗಲಿದೆ. ನೀವೇ ಇನಿಷಿಯೇಟ್ ಮಾಡಿ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳುತ್ತೀರಾ. ನಿಮ್ಮ ಟಾರ್ಗೆಟನ್ನು, ನಿಮ್ಮ ಗೋಲನ್ನು ರೀಚ್ ಮಾಡುತ್ತೀರಾ. ಮಿಡ್ ನವೆಂಬರ್ವರೆಗೂ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಫ್ರಸ್ಟ್ರೇಷನ್, ಕಿರಿಕಿರಿ ಇದ್ದೇ ಇರುತ್ತದೆ. ನವೆಂಬರ್ 16ರ ನಂತರ ಜಾಬ್ ಇಲ್ಲದವರಿಗೆ ಹೊಸ ಜಾಬ್ ಸಿಗಲಿದೆ. ಮಿಡ್ ನವೆಂಬರ್ವರೆಗೂ ನಿಮ್ಮ ಕೋಪ, ಮೂಡಿ ನೇಚರನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಬಿಸ್ನೆಸ್ ಮಾಡುತ್ತಿರುವವರಿಗೆ ಫೈನಾನ್ಷಿಯಲಿ ಪ್ರಾಫಿಟ್ ಆಗುವಂತಹ ತಿಂಗಳು. ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಲಾಭವನ್ನು ನೋಡುತ್ತೀರಾ. ನಿಮ್ಮ ಬಿಸ್ನೆಸ್ಸಲ್ಲಿ ಲಾಭ ಗಳಿಸಲು ಚಂದ್ರಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ ಸಂಜೆ 6ರಿಂದ 8 ಗಂಟೆಯ ಒಳಗಡೆ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.